ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗಳು ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಜುಲೈ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಅದು ಮಿಥುನ ರಾಶಿಯವರಿಗೆ. ಹಾಗಾದರೆ ಮಿಥುನ ರಾಶಿಯವರಿಗೆ ಏನೆಲ್ಲ ಯೋಗ ಇದೆ? ಏನಾದರೂ ದುಡ್ಡು ಬರುವಂಥದ್ದಿದೆಯಾ? ಮನೆ ಕಟ್ಟುವ ಯೋಗ ಇದೆಯಾ? ಅಥವಾ ಮಕ್ಕಳಿಗೆ ವಿವಾಹಾದಿ ಯೋಗ ಇದೆಯಾ? ಅಥವಾ ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾರಾ? ಇದೆಲ್ಲ ಈ ನಮ್ಮ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇದರ ಬಗ್ಗೆ ಮಾಹಿತಿಗಳು ಸಿಗುತ್ತೆ. ವೀಕ್ಷಕರೇ, ಅಷ್ಟೇ ಅಲ್ಲ, ನೀವು ಕೂಡ ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಪ್ರಾರಂಭವನ್ನು ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮಿಥುನ ರಾಶಿಯವರಿಗೆ ಮಿಥುನ ರಾಶ್ಯಾಧಿಪತಿ ಬುಧ. ಈ ಬುಧನ ಮನೆಯಲ್ಲಿ ವಿಶೇಷವಾಗಿ ರವಿಗ್ರಹ ಮತ್ತು ಗುರುಗ್ರಹ, ಇವೆರಡು ಗ್ರಹಗಳು ಮಿಥುನ ರಾಶಿಯಲ್ಲಿ ಆಸೀನರಾಗಿ ಇರುವಂಥದ್ದು, ಅಂದರೆ ಉಪಸ್ಥಿತಿ ಇರುವುದರಿಂದ. ಹಾಗೆ ಈ ರಾಶಿಯವರಿಗೆ ವಿಶೇಷವಾಗಿ ಧನಲಾಭವನ್ನು ಕೊಡ್ತಕ್ಕಂಥದ್ದು ಕುಜ ಮತ್ತು ಚಂದ್ರ. ಭಾಗ್ಯಾಧಿಪತಿ ಯೋಗ ಹೇಳತಕ್ಕಂಥದ್ದು ವಿಶೇಷವಾಗಿ ಇವೆಲ್ಲವೂ ಕೂಡ ಇರುವಂಥದ್ದು. ಹಾಗಾದರೆ ಮಿಥುನ ರಾಶಿಯವರಿಗೆ ಏನಾದರೂ ಒಂದಷ್ಟು ಹೆಲ್ಪ್ ಆಗತ್ತಾ? ಈ ಮಾಸದಲ್ಲಿ ಕೈ ಹಿಡಿಯುವಂಥ ಕೆಲಸ ನೆರವೇರುತ್ತಾ ಹೇಳ್ತಕ್ಕಂಥ ಒಂದು ಪ್ರಶ್ನೆ ನಿಮಗೆ ಮೂಡುತ್ತೆ. ಖಂಡಿತವಾಗಿಯೂ ವೀಕ್ಷಕರೇ, ಗೋಚಾರದಲ್ಲಿ ತುಂಬ ಚೆನ್ನಾಗಿ ಯೋಗಗಳು ಎಲ್ಲವೂ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಹಾಗೆ ನೇರವಾಗಿರ್ತಕ್ಕಂತಹ ಒಂದು ಯೋಗ ಚಂದ್ರನ ಯೋಗ, ಹಾಗೆ ಕುಜ ಮಂಗಳ ಯೋಗ, ಹೀಗೆ ಈ ಥರದ ಒಂದಷ್ಟು ಯೋಗಗಳು ಗೋಚಾರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಅಂದುಕೊಂಡಿರ್ತಕ್ಕಂತಹ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಅಥವಾ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ, ಹಾಗೆ ಇನ್ನಿತರದ ಟೆಂಡರ್ಗಳ ಪ್ರಕ್ರಿಯೆಗಳು, ಈ ಥರದ ಒಂದಷ್ಟು ವ್ಯವಹಾರಗಳೆಲ್ಲವೂ ಕೂಡ ಸರಳವಾಗಿ ನೆರವೇರ್ತಾ ಇರುತ್ತೆ. ನಿಮಗೆ ಇದೊಂದು ವಿಶೇಷ ಯೋಗ ಅಂತಲೇ ಕರೀಬಹುದು. ನೀವು ಅಂದುಕೊಂಡಲಕ್ಕಿಂತಲೂ ಕೂಡ ಹೆಚ್ಚು ಧನಾಗಮನ ಮತ್ತು ಕೆಲಸದ ಒಂದು ಸುಖ ಸಂತೋಷ ಹೇಳ್ತಕ್ಕಂಥ. ನೋಡಿ, ತುಂಬ ಚೆನ್ನಾಗಿ ಕೆಲಸ ಇದ್ದರೆ ಅದರ ಆನಂದ, ಅದರ ಸಂತೋಷವೇ ಬೇರೆ. ಕೆಲಸದ ಜೊತೆಗೆ ಧನವೂ ಕೂಡ ಪ್ರಾಪ್ತಿಯಾಗತ್ತೆ. ಆತ್ಮೀಯರು, ಬಂಧು ಬಳಗದವರು ಎಲ್ಲರೂ ಬಂದು ಸೇರಿಕೊಳ್ತಾ ಇರ್ತಾರೆ. ಆವಾಗ ನಿಮಗೆ ಒಂದು ಮೌಲ್ಯಾಧಾರಿತ ಶಕ್ತಿಯೂ ಕೂಡ ಬರುತ್ತೆ. ಆವಾಗ ನಿಮ್ಮ ಹತ್ರ ಸ್ವಂತ ಮನೆ, ಸ್ವಂತ ಕಾರು, ಸ್ವಂತ ಉದ್ಯೋಗ ಇವೆಲ್ಲವೂ ಕೂಡ ಬರುತ್ತೆ. 4 ಕಡೆ ಓಡಾಡುವಂಥದ್ದು, ದೇವರ ದರ್ಶನ ಮಾಡ್ತಕ್ಕಂಥದ್ದು, ವಿದೇಶಿ ಪ್ರಯಾಣ, ಈ ಥರದ ಒಂದಷ್ಟು ಯೋಗಗಳೆಲ್ಲವೂ ಕೂಡ ಬರ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಮಿಥುನ ರಾಶಿಯರಿಗೆ ಇರತಕ್ಕಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಿಷಯ ಏನಪ್ಪ ಅಂತ ಕೇಳಿದರೆ, ಎಲ್ಲೋ ಒಂದು ಕಡೆ ನಿಮ್ಮ ದಾಂಪತ್ಯದ ಒಂದು ಜೀವನ ಹೇಳ್ತಕ್ಕಂಥದ್ದು. ಈ ದಾಂಪತ್ಯದ ಒಂದು ಜೀವನ ಎಲ್ಲೋ ಒಂದು ಕಡೆ ಒಡೆದು ಹೋಗತಕ್ಕಂಥದ್ದು. ನೋಡಿ, 1 ವರ್ಷ, 2 ವರ್ಷ ಅಥವಾ 6 ತಿಂಗಳು ಮದುವೆಯಾಗಿ ಸಂಸಾರವನ್ನು ಮಾಡ್ತಿರ್ತೀರಿ. ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಸಂಸಾರದ ಮಧ್ಯೆ ವಿರಸಗಳು ಉಂಟಾಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬ ಸಂತೋಷ ಹೇಳ್ತಕ್ಕಂಥದ್ದು. ನಾನು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತೇನೆ, ಈ ಥರ ಆಗದೆ ಇರಲಿ ಹೇಳ್ತಕ್ಕಂಥದ್ದು, ಸಂಸಾರ ಚೆನ್ನಾಗಿರಲಿ ಹೇಳ್ತಕ್ಕಂಥದ್ದು ಕೂಡ ನಾನು ಕೇಳ್ಕೊಳ್ತೇನೆ. ಆದರೆ ದುರಾದೃಷ್ಟಕರವೋ ಅಥವಾ ಪ್ರಾರಬ್ಧ ಕರ್ಮವೋ
ಹೇಳ್ತಕ್ಕಂಥದ್ದು ಗೊತ್ತಾಗಲ್ಲ. ಆದರೆ ಅದು ನಿಮ್ಮ ಜಾತಿಗಳನ್ನು ಚಿಂತನೆ ಮಾಡಬೇಕು. ಅಷ್ಟೇ ಅಲ್ಲ, ನೀವು ಹುಟ್ಟಿರ್ತಕ್ಕಂಥ ಸಮಯ, ವಿವಾಹಾದಿ ಹೊಂದಾಣಿಕೆಗಳು, ಗಣಕೂಟ, ಇವೆಲ್ಲವೂ ಯಾಕೆ ವಿರಸಗಳು ಉತ್ಪತ್ತಿ ಆಗುತ್ತೆ, ಯಾಕೆ ವೈರತ್ವಗಳಾಗತ್ತೆ, ಇವೆಲ್ಲವೂ ಗಣಕೂಟ ಸರಿಯಾದಂಥ ರೀತಿಯಲ್ಲಿ ನಿರ್ಣಯ ಮಾಡದೇ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ವೀಕ್ಷಕರೇ, ಹಾಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸಲೇಬೇಕು. ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾ ಇರತಕ್ಕಂಥದ್ದು ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಡೊನೇಷನ್ಗಳನ್ನು, ಫೀಸ್ಗಳನ್ನು ಕೊಟ್ಟು ಹಾಕ್ತೀರಿ. ಆದರೆ ಅಲ್ಲಿ ಒಳ್ಳೆ ರೀತಿಯ ನೀವು ಏನು ಅಂದುಕೊಂಡ ಹಾಗೆ ರಿಸಲ್ಟ್ ನಿಮಗೆ ಸಿಗ್ತಾ ಇಲ್ಲ. ಅಲ್ಲಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಒಂದು ಸ್ಫೂರ್ತಿ, ಮಕ್ಕಳಿಂದ ಬರ್ತಕ್ಕಂಥ ಒಂದು ಒಳ್ಳೆಯ ಒಂದು ವಿಚಾರ, ಚಿಂತನೆಗಳು ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಮಕ್ಕಳು ಹಾದಿ ತಪ್ತಾರೆ ಹೇಳ್ತಕ್ಕಂಥದ್ದು, ಅಥವಾ ಮಕ್ಕಳು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಗಳೆಲ್ಲ ಕಾಣ್ತಾ ಇರುತ್ತೆ. ನಾವು ಇದನ್ನೆಲ್ಲವೂ ಕೂಡ ಜಾತಕದ ಮುಖಾಂತರ ವಿಶ್ಲೇಷಣೆ ಮಾಡೋಣ. ನಿಮ್ಮ ಜಾತಕಗಳನ್ನು ದಶಾಭುಕ್ತಿ, ಜಾತಕದ ಯೋಗ ಚಿಂತನೆ ಮಾಡೋದೆಲ್ಲ ಗೊತ್ತಾಗತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಹತ್ತಿರ ಇರತಕ್ಕಂಥವರು ನೇರವಾಗಿ ಬಂದು ಭೇಟಿ ಮಾಡಿ, ದೂರ ಇದ್ದವರು ಫೋನ್ ಮುಖಾಂತರ ಕೂಡ ನಿಮ್ಮ ಜೊತೆ ನಾನು ಸಂಪರ್ಕದಲ್ಲಿ ಸಿಗ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಹುಟ್ಟಿದ ದಿನಾಂಕ ಅಥವಾ ಭಾವಚಿತ್ರ ಇತ್ಯಾದಿಯನ್ನು ಕೂಡ ನಮಗೆ ವಾಟ್ಸಪ್ ಮೂಲಕ ಕಳಿಸ್ಕೊಡಿ. ನಿಮ್ಮ ಜೊತೆಗೆ ಏನಿದೆ ಹೇಳ್ತಕ್ಕಂಥದ್ದು ಕೂಡ ಚಿಂತನೆ ಮಾಡಿ ಒಂದು ಸರಳ ಪರಿಹಾರ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ವೀಕ್ಷಕರೇ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.